ಶ್ರೀರಾಮ ಮಂದಿರ ಮಹಾಸಂಪರ್ಕ ಅಭಿಯಾನವನ್ನು ಉತ್ತರ ಬಡಾವಣೆಯ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಪವಿತ್ರ ಮಂತ್ರಾಕ್ಷತೆಗೆ ಪೂಜೆ ಸಲ್ಲಿಸುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಶ್ರೀರಾಮ ಮಂದಿರ ಮಹಾಸಂಪರ್ಕ ಅಭಿಯಾನವನ್ನ ನಮ್ಮ ಉತ್ತರ ಬಡಾವಣೆಯ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಪವಿತ್ರ ಮಂತ್ರಾಕ್ಷತೆಗೆ ಪೂಜೆ ಸಲ್ಲಿಸುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ವಿಶ್ವ ಹಿಂದೂ ಪರಿಷತ್ತಿನ ಹಾಸನ ವಿಭಾಗ ಕಾರ್ಯದರ್ಶಿಗಳಾದ ಮಹಿಪಾಲ್ ರವರು ಅಭಿಯಾನದ ಕುರಿತು ಮಾಹಿತಿ ನೀಡಿದರು. ನಂತರ ಅಭಿಯಾನಕ್ಕೆ ಚಾಲನೆ ನೀಡಿ ಕಾರ್ಯಕರ್ತರುಗಳು ಉತ್ತರ ಬಡಾವಣೆಯ ಮನೆಗಳಿಗೆ ತೆರಳಿ ಅಯೋಧ್ಯೆಯ ಪವಿತ್ರ ಮಂತ್ರಾಕ್ಷತೆಯನ್ನ ಮನೆಗಳಿಗೆ ನೀಡುವ ಮೂಲಕ ರಾಮ ಮಂದಿರಕ್ಕೆ ಆಹ್ವಾನ ನೀಡಲಾಯಿತು. ಜನರು ಸಹ ಭಕ್ತಿ ಭಾವದಿಂದ ಅಕ್ಷತೆಯನ್ನ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ 14ನೇ ವಾರ್ಡಿನ ಸದಸ್ಯರಾದ ಶಿಲ್ಪಾ ವಿಕ್ರಮ್, ಬಡಾವಣೆಯ ಪ್ರಮುಖರಾದ ಶೋಭನ್ ಬಾಬು, ಹೇಮಂತ್, ಬಾಲಾಜಿ, ಈಶಾ, ವೆಂಕಟಸುಬ್ಬಯ್ಯ, ಪ್ರಣವ ಭಾರದ್ವಾಜ್, ಬಾಲಸುಬ್ರಹ್ಮಣ್ಯ ಪ್ರಸಾದ್, ಕೃಷ್ಣ, ಸಾಯಿ ಪ್ರಸಾದ್, ಚಂದ್ರಶೇಖರ್, ಸಂತೋಷ್, ಸೌಮ್ಯ, ಬಾಲಾಜಿ, ಲಕ್ಷ್ಮೀ ನರಸು, ವಂದೇ ಮಾತರಂ ಗೆಳೆಯರ ಬಳಗದ ಸದಸ್ಯರು, ಶ್ರೀರಾಮ ಭಕ್ತರು ಉಪಸ್ಥಿತರಿದ್ದರು. ಒಬ್ಬ ಕರಸೇವಕರನ್ನು ಉತ್ತರಕ್ಕೆ ಬರ್ಲಿಕ್ಕೆ ಬಿಡಲ್ಲ, ಗಿಡಗಳು ಕೂಡ ಅಯೋಧ್ಯೆಗೆ ಬರ್ಲಿಕ್ಕೆ ಬಿಡಲ್ಲ ಅನ್ನುವಂತ ದುರಂಕಾರದ ಮಾತುಗಳನ್ನ ಹೇಳ್ತಾರೆ. ಅವತ್ತು ವಿಶ್ವ ಹಿಂದೂ ಪರಿಷತ್ನ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತ ಅಶೋಕ್ ಸಿಂಗಾಜಿ ಅಕ್ಟೋಬರ್ 29 ಬಚ್ಚಿಟ್ಕೊಂಡು ಕಷ್ಟಪಟ್ಟು ಅಯೋಧ್ಯೆಗೆ ರೀಚ್ ಆಗಿ 29ನೇ ತಾರೀಕು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ನಾಳೆ ಅಯೋಧ್ಯೆಯಲ್ಲಿ ಕರಸೇವೆ ಆಗುತ್ತೆ. ಆದಂತ ಪರಿಸ್ಥಿತಿ ಇದೆಯಲ್ಲ, ಜಲಿಯನ್ ವಾಲಾ ಬಾಗ್ ಹತ್ಯೆ